ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನು ಯೋಗೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೊಸ ವಿಡಿಯೋಸ್ ನಿಮಗೆ ಬರ್ತಾ ಇರುತ್ತೆ. ನಿನ್ನೆ ವ್ಲಾಗ್ ಆಗಿರುತ್ತೆ, ಬಟ್ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಡೈಲಿ ರುಟೀನ್ ಮತ್ತು ನನ್ನ ಬರ್ಡೇಗೆ ಅಂತೇಳಿ ನಾನೊಂದು ಡ್ರೆಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅದ್ರ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಫುಲ್ಲು ವೀಡಿಯೋಸ್ನ ನೋಡಿ, ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ನನ್ನ ದಿನನಿತ್ಯದ ವ್ಲಾಗ್ ಆಗಿರುತ್ತೆ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಕಸ ಗುಡಿಸಿ ಮತ್ತು ನಮ್ಮ ಬೆಡ್ನೆಲ್ಲ ಕ್ಲೀನ್ ಮಾಡಿ ಎದ್ಮೇಲೆ ಅದು ಬೆಡ್ಶೀಟ್ನೆಲ್ಲ ಮಡಚಿ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಮತ್ತು ಪಕ್ಕದ ರೂಮಲ್ಲಿ ನನ್ನ ಮಗ ಜೊತೆಲೇ ಮಲ್ಕೋತಾ ಇದ್ದಿದ್ದು, ಬಟ್ ನಾನು ಒಬ್ಬನೇ ಮಲ್ಕೊತೀನಿ ಅಂಥೇಳಿ ಅಲ್ಲೂ ಎಲ್ಲನೂ ಬೆಡ್ಶೀಟೆಲ್ಲ ಹರಡಿ ಬೊಂಬೆ ಬೇಕು ಅಂಥೇಳಿ ಬೊಂಬೆಗಳನ್ನೆಲ್ಲ ತೆಗ್ದಿಟ್ಕೊಂಡು ಎಲ್ಲ ಮಾಡಿದ್ದ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಡೈಲಿ ರುಟೀನ್ನ ನಾನು ಸ್ಟಾರ್ಟ್ ಮಾಡ್ಕೋಬೇಕು. ಮಾರ್ನಿಂಗ್ ಬೇಗ ಎದ್ದು ಅವನಿಗೆ ಟಿಫನ್ ಮಾಡಿ ಮತ್ತು ಅವನಿಗೆ ಸ್ನಾನ ಮಾಡಿಸಿ ಅವನ್ನ ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲೇ ಸಾಕಾಗುತ್ತೆ. ಮಕ್ಕಳಿದ್ರೆ ಗೊತ್ತಲ್ಲ, ಎಷ್ಟಾದರೂ ಕ್ಲೀನ್ ಮಾಡಿ ಮತ್ತೆ ಅದು ಎಲ್ಲ ಮೆಸ್ಸಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಬೇಗ ಮಾಡ್ಕೊಳ್ಳೋಣ ಅಂತೇಳಿ ಎಷ್ಟು ಬೇಗ ಎದ್ದರೂ ಸಾಲೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಬೇಗ ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ. ಇದೆಲ್ಲ ಆಗಿದ ತಕ್ಷಣ ತಿಂಡಿಗೆ ರೆಡಿ ಮಾಡ್ಕೋಬೇಕು. ಇವಾಗ ತಿಂಡಿ ಮಾಡೋಣ ಅಂಥೇಳಿ ಕಿಚನಿಗೆ ಬಂದೆ. ಇವತ್ತು ನಾನು ಟಿಫನ್ಗೆ ಶಾವಿಗೆ ಬಾತ್ ಮಾಡೋಣ ಅಂಥೇಳಿ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತರಕಾರಿನೆಲ್ಲ ಕ್ಲೀನ್ ಮಾಡಿಕೊಂಡು ಹಚ್ಕೊಂಡು ರೆಡಿ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ ಕೆಲಸ ಅಂತ. ಆಮೇಲೆ ಒಂದು ಕಡೆ ಬಿಸಿನೀರು ಸಹ ಇಟ್ಟಿದ್ದೀನಿ ಶಾವಿಗೆ ಬೇಯಿಸೋದಕ್ಕೆ ಅಂತ. ನಾನೇನು ಮಾಡ್ತೀನಿ ಅಂದರೆ, ಶಾವಿಗೆ ಸಪ್ರೇಟು ತರಕಾರಿ ಸಪ್ರೇಟ್ ಏನು ಬೇಯಿಸ್ಕೊಳಲ್ಲ, ಆ ನೀರಿಗೇ ತರಕಾರಿ ಹಾಕ್ಕೊಬಿಡ್ತೀನಿ. ಬೇಗ ಕ್ವಿಕ್ಕಾಗಿ ಆಗುತ್ತೆ. ಫಸ್ಟು ತರಕಾರಿನೆಲ್ಲ ಬೇಯಿಸ್ಕೊಂಬಿಟ್ಟು ಮತ್ತು ಸ್ವಲ್ಪ ಒಂದು 5 ಮಿನಿಟ್ಸ್ ಅದರೊಳಗಡೆ ಶಾವಿಗೆ ಹಾಕ್ಬಿಡ್ತೀನಿ. ಅಷ್ಟರಲ್ಲಿ ಶಾವಿಗೆ ಬೇಯುತ್ತೆ. ಅದೆಲ್ಲ ಆಗೋ ಅಷ್ಟರಲ್ಲಿ ಒಂದು ಕಡೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ಅಂತ. ಬಟ್ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಸಪ್ರೇಟ್ ಎಲ್ಲ ಮಾಡ್ಕೋತಾರೆ. ಬಟ್ ನಾನು ಈ ರೀತಿ ಮಾಡ್ತೀನಿ, ನೀವೇ ಈ ರೀತಿ ಮಾಡ್ತೀರಾ ಅಂತ ಹೇಳಿ ಅಷ್ಟರಲ್ಲಿ ಸ್ವಲ್ಪ ಬೇಗ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಗ ಮಾಡಿದ್ರೂ ಲೇಟ್ ಆಗುತ್ತೆ. ನೋಡಿ, ಬಿಸಿನೀರು ಕಾದಿದೆ. ಸೊ ಅದಕ್ಕೆ ನಾನು ತರಕಾರಿನ ಹಾಕೋತಾ ಇದ್ದೀನಿ. ಆ ತರಕಾರಿ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು 10 ಮಿನಿಟ್ಸ್ ಇಲ್ಲ ಒಂದು 15 ಮಿನಿಟ್ 10 ಮಿನಿಟ್ಸೇ ಸಾಕು. ಕ್ಯಾರೆಟ್ ಹುಳಿಕಾಯಿ ಏನು ಬೇಗ ಬೇಯ್ಕೊಂಬಿಡುತ್ತೆ. ಅದೇನು ನೀರಲ್ಲಿ ಬೇಯಿಸೋ ಅವಶ್ಯಕತೆಯೂ ಇಲ್ಲ. ಹಾಗೆ ಎಣ್ಣೆಲೇ ಫ್ರೈ ಮಾಡಿದ ತಕ್ಷಣವೇ ಬೇಯುತ್ತೆ. ಬಟ್ ಆದರೂ ಹಸಿದಿರುತ್ತೆ ಅಂತೇಳಿ ನಮ್ಮ ಮನೇಲಿ ತಿನ್ನಲ್ಲ. ಸೊ ಅದಕ್ಕೊಂದು ಸ್ವಲ್ಪ ಹೊತ್ತು ನಾನು ಏನು ಮಾಡ್ತೀನಿ ಅಂದರೆ, ನೋಡಿ, ಶಾವಿಗೆನೂ